ಸೊ ಈಗ ನಾನು ಹೊರಟಿದ್ದೀನಲ್ವಾ, ನನಗೆ ಏನೇನೋ ಕೊಟ್ಟು ಕಳಿಸ್ತಾ ಇದ್ದಾರೆ ಅವರು. ಅದು ಏನೇನಿದೆ ನೋಡುವ. ಸ್ನೇಹಿತರೆ, ಇಲ್ಲೇ ನೀವು ನೋಡ್ತೀರಲ್ವಾ, ಇದು ಮರಗೆಣಸಿನ ಗಿಡ. ಸೊ ಈ ಮರಗೆಣಸನ್ನು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಈಗ ನಾವಿದ್ದೀವಿ ತ್ರಿಶೂರಿನ ವಡಕುಂನಾಥನ್ ದೇವಸ್ಥಾನದ ಹತ್ತಿರ. ಇವತ್ತು ನಾವು ಈ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ಹಾಗೂ ಮತ್ತೊಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಡಕುಂನಾಥನ ದೇವಾಲಯದ ಬಗ್ಗೆ ಹೇಳೋದಾದ್ರೆ, ಇದು ಒಂದು ಶಿವನ ದೇವಾಲಯ. ಈ ಶಿವನ ದೇವಾಲಯ ತ್ರಿಶೂರ್ ಜಿಲ್ಲೆ ಇದೆಯಲ್ವಾ, ಅದರ ಹೃದಯ ಭಾಗದಲ್ಲಿ ಈ ಒಂದು ಶಿವನ ದೇವಾಲಯ ಇದೆ. ಇದು ಒಂದು ಪುರಾತನ ಮತ್ತು ಶ್ರೇಷ್ಠವಾದಂತಹ ಮಂದಿರ ಆಗೈತಿ. ಈ ದೇವಸ್ಥಾನದ ವಿಶೇಷತೆ ನೋಡೋದಾದ್ರ, ಇಲ್ಲಿ ಶಿವಲಿಂಗ ಐತಿ. ಆ ಶಿವಲಿಂಗವನ್ನ ಗುಲಾಳದ ಹಣ್ಣಿನಿಂದ ಲೇಪಿಸಲಾಗೈತಿ ಅಂತ, ಆದ್ರೆ ಅದು ನೇರವಾಗಿ ಕಾಣೋದಿಲ್ಲ. ಈ ಒಂದು ದೇವಾಲಯದ ಆವರಣದೊಳಗ ವರ್ಷಕ್ಕೊಮ್ಮೆ ತ್ರಿಶೂರ್ಪುರಂ ಅನ್ನುವಂತ ಒಂದು ಉತ್ಸವ ನಡೀತೈತಿ. ಅದು ಇಡೀ ಪ್ರಪಂಚದೊಳಗನೆ ಪ್ರಸಿದ್ಧ ಐತಿ. ಈ ದೇವಾಲಯ ಐತಲ್ಲ, ಈ ದೇವಾಲಯದ ಆವರಣದೊಳಗ ನಮಗ 3 ಪ್ರಮುಖ ದೇವರುಗಳು ಕಂಡು ಬರ್ತಾರೆ. ಒಂದು ವಡಕುಂನಾಥನ ಅಂದ್ರೆ ಶಿವ, ಇನ್ನೊಂದು ಶಂಕರನಾರಾಯಣ ಅಂದ್ರೆ ವಿಷ್ಣು ಶಿವ ಸಂಯೋಜಿತವಾದಂತ ಒಂದು ರೂಪ, ಇನ್ನೊಂದು ರಾಮ. ಇದು ಉತ್ಸವ ನಡೆದಾಗ ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬರ್ರಿ. ಪುರಾಣದ ಪ್ರಕಾರ ಈ ದೇವಸ್ಥಾನವನ್ನ ಪರಶುರಾಮ ಸ್ಥಾಪನೆ ಮಾಡಿದ ಅಂತ ಹೇಳ್ತಾರ. ಇದರ ವಿಶೇಷತೆ ನೋಡೋದಾದ್ರೆ, ಇದರ ವಾಸ್ತುಶಿಲ್ಪ ಏನೈತಲ್ಲ, ಅದು ಪುರಾತನ ಕೇರಳದ ವಾಸ್ತುಶಿಲ್ಪ ಶೈಲಿಯಲ್ಲಿ ಐತಿ. ಈ ದೇವಾಲಯವನ್ನ ನೋಡ್ಕೊಂಡ್ವಿ. ಈಗ ಮುಂದೆ ಮತ್ತೊಂದು ಜಾಗ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೊರಡೋಣ. ಈಗ ನಾವು ಬಂದಿರೋದು ಒಂದು ಮ್ಯೂಸಿಯಂಗೆ. ಆದರೆ ಇದು ಮೊದಲು ಮ್ಯೂಸಿಯಂ ಆಗಿರಲಿಲ್ಲ. ಏನಾಗಿತ್ತು? ರಾಜನ ಅರಮನೆ ಆಗಿತ್ತು. ಯಾವ ರಾಜ? ರಾಮವರ್ಮ ಶಕ್ತನ್ ತಾಂಪುರನ್ ಮಹಾರಾಜ.
ಇದು ಶಕ್ತನ್ ತಾಂಪುರನ್ ಪ್ಯಾಲೇಸ್, ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ಒಂದು ಐತಿಹಾಸಿಕ ಅರಮನೆ. ಇವಾಗ ಮ್ಯೂಸಿಯಂ ಆಗಿದೆ. ಇದು ಕೊಚಿನ್ ರಾಜವಂಶದ ಮಹಾರಾಜ ಶಕ್ತನ್ ತಾಂಪುರಾನ್ 1751 ಮತ್ತು 1805 ನಡುವೆ ಆಳಿದಂತಹ ರಾಜ. ಅವರ ಹೆಸರಿನಲ್ಲಿ ಈಗ ಪ್ರಸಿದ್ಧವಾಗಿದೆ. ಇದರ ಒಂದು ಕಟ್ಟಡ ಶೈಲಿಯನ್ನು ನೀವು ಗಮನಿಸಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಡಚ್ ಮತ್ತು ಕೇರಳದ ಒಂದು ಸಂಯುಕ್ತ ಶೈಲಿಯಾಗಿದೆ ಅಂತ. ಇದು 18ನೇ ಶತಮಾನದ ಅರಮನೆ, ಆದ್ರೆ 1795ರಲ್ಲಿ ಮತ್ತೆ ಪುನರ್ ನಿರ್ಮಾಣ ಆಗಿದೆ. ಸ್ನೇಹಿತರೆ, ನಾನೀಗ ತ್ರಿಶೂರ್ ಜಿಲ್ಲೆಯಲ್ಲಿದ್ದೀನಿ. ಇಲ್ಲಿಂದ ಈಗ ಮನ್ನುತ್ತಿಗೆ ಹೊರಡಬೇಕು. ನನಗೆ ಒಂದು ಲಿಫ್ಟ್ ಕೊಟ್ಟವರು ಥ್ಯಾಂಕ್ ಯು ಸೋ ಮಚ್. ನಾನು ರೋಡಲ್ಲಿ ನಡೆದು ಹೋಗ್ತಿರ್ಬೇಕಾದ್ರೆ ಕೇಳಿ ಲಿಫ್ಟ್ ಕೊಟ್ಟರು. ಎಲ್ಲಿಗೆ ಹೋಗ್ಬೇಕು ನೀವು ಅಂತ ಕೇಳಿದ್ರು. ಮನ್ನುತ್ತಿಗೆ ಅಂತ ಹೇಳಿದೆ. ಮನ್ನುತ್ತಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಉಳಿದುಕೊಂಡಂತಹ ಜಾಗ. 2 ದಿನ ಅಲ್ಲೇ ಉಳ್ಕೊಂಡಿದ್ದೆ, ಅದು ಅಪರಿಚಿತರ ಮನೆಯಲ್ಲಿ. ಆ ಮನೆಯಿಂದ ಡೈರೆಕ್ಟ್ ನಾನು ಬಂದಿದ್ದು ತ್ರಿಶೂರನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ. ತ್ರಿಶೂರನ್ನು ನೋಡ್ಕೊಂಡಾಯಿತು. ಈಗ ನಾವು ಎರ್ನಾಕುಲಂ ಕಡೆ ಹೊರಡಬೇಕು. ಇಲ್ಲಿಂದ ಮನ್ನುತ್ತಿ ಒಂದು 6 ಕಿಲೋಮೀಟರ್ ದೂರ ಇದೆ. ಆ 6 ಕಿಲೋಮೀಟರ್ ದೂರವನ್ನು ಕ್ರಮಿಸಿದಾದ ಮೇಲೆ ನಮ್ಮ ಬ್ಯಾಗ್ ಅಲ್ಲೇ ಇದೆ. ಆ ಬ್ಯಾಗನ್ನು ತಗೊಂಡು ಡೈರೆಕ್ಟ್ ನಾವು ಎರ್ನಾಕುಲಂಗೆ ಹೊರಡ್ತೀವಿ. ಸೊ ಇವ್ರ ಜೊತೆ ನಾನು ಅಲ್ಲಿಂದ ಬಂದೆ. ಈಗ ಆಲ್ಮೋಸ್ಟ್ ಮನ್ನುತ್ತಿಗೆ ಬಂದಿದ್ದೀನಿ. ನಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ಈಗ ಇದೇ ದಾರಿಯಲ್ಲಿ ಹೊರಡಬೇಕು ಆ ಮನೆಗೆ ಹೋಗಿ ಬ್ಯಾಗ್ ತೊಗೊಂಡು ಟ್ರಾವೆಲ್ ಶುರು ಮಾಡಬೇಕು. ನನಗೆ ಎಕ್ಸಾಕ್ಟ್ ಲೊಕೇಶನ್ ಕಂಡುಹಿಡಿಯೋಕ್ಕಾಗಲಿಲ್ಲ. ಹಾಗಾಗಿ ಒಂದು 300 ಮೀಟರ್ ದೂರ ಹೋಗ್ಬಿಟ್ಟಿದ್ದೀನಿ ಗುರು. ಸ್ನೇಹಿತರೆ, ಇಲ್ಲೇ ನೋಡ್ತಿದ್ರೆ ಇದು ನಾನು ಬರಬೇಕಾಗಿದ್ದಂತಹ ಜಾಗ. ನಾನು ಇಲ್ಲೇ ಇಳ್ಕೊಳ್ಬೇಕಿತ್ತು. ಇಲ್ಲಿಂದ ಓದೆ ಮಾರಾಯ. ಆ ಇಂಡಿಯನ್ ಪೆಟ್ರೋಲ್ ಪಂಪಿಂದ ಮುಂದ್ಗಡೆ ಹೋಗಿ ಇಳ್ಕೊಂಡು ಅಲ್ಲಿಂದ ಈಗ ನಡ್ಕೊಂಬಂದಿದ್ದೀನಿ. ಇದು ನಮ್ಮ ಮನೆ. ಅಮ್ಮ ಮಲ್ಕೊಂಡಿದ್ದಾರೆ. ಈಗ ಇಲ್ಲಿಂದ ಊಟ ಮಾಡಿಕೊಂಡು ಬ್ಯಾಗ್ ತೊಗೊಂಡು ಹೊರಡಬೇಕು ಅಷ್ಟೇ. ಸ್ನೇಹಿತರೆ, ನಾನೀಗ ಎರ್ನಾಕುಲಂ ಕಡೆ ಹೊರಡಬೇಕು. ಅದಕ್ಕಿಂತ ಮುಂಚೆ ನನ್ನ ಪ್ಲಾನನ್ನು ಚೇಂಜ್ ಮಾಡ್ತೀನಿ, ಗೊತ್ತಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಅಮ್ಮ ಅಪ್ಪ ಇದ್ದಾರೆ, ಒಂದ್ಸಲ ನೋಡ್ಬಿಡಿ. ಅಮ್ಮ ಬಾ. ಸೊ ಈಗ ನಾನು ಹೊರಟಿದ್ದೀನಲ್ವಾ, ನನಗೆ ಏನೇನೋ ಕೊಟ್ಟು ಕಳಿಸ್ತಾ ಇದ್ದಾರೆ ಅವರು. ಅದು ಏನೇನಿದೆ ನೋಡುವ. ಅಮ್ಮ ಹಿಂದಿಂದ ఇది ಜಾಮ್. ಎಂದ ಜಾಮ? ಪೈನಾಪಲ್ ಜಾಮ್. ಇದು ಪೈನಾಪಲ್ ಜಾಮ್ ಅಂತೆ. ಬ್ರೆಡ್ಡಲ್ಲಿ ಅದರಲ್ಲಿ ಹಚ್ಕೊಂಡು ತಿನ್ಬೋದಂತೆ. ಇದು ಹಲ್ವಾ. ಇದು ಹಲ್ವಾ ಫ್ರಿಜ್ಜಲ್ಲಿ ಇಟ್ಟು ಇದು ಮಾಡಿರೋದು ಅಮ್ಮ. ಎಲ್ಲ ಅಮ್ಮ ಮಾಡಿರೋದು. ಇದು ಪಕೋಡ. ಪೈಪು ವಡ. ಹಾಂ, ದಾಲ್. ಇದು ದಾಲ್ ವಡ. ಇದು ಇದು ಕೇಕ್. ಇದು ಕೇಕು, ಇದು ಜಾಮು. ಹಾಂ, ಅಮ್ಮ. ಸೊ ಅದನ್ನ ಅಮ್ಮನೇ ಮಾಡಿರೋದು. ಅಮ್ಮ ಒಲರೆ ನನ್ನಿ ಅಂದರೆ ಧನ್ಯವಾದಗಳು ಅಂತ. ಹಾಗಾಗಿ ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಅಮ್ಮ ನನಗೆ ಜಾಮ್ ಕೊಟ್ಟಿದ್ದಾರಲ್ವಾ, ಇದು ಪೈನಾಪಲ್ ಜಾಮ್ ಅಮ್ಮನೇ ಮಾಡಿರೋದು. ಮತ್ತು ಇದು ಕೂಡ ದಾಲಿಂದ ಮಾಡಿರೋದು. ಈ ಜಾಮ್ ಹಾಕ್ಕೊಳ್ಳೋಕ್ಕೆ ಅದನ್ನು ಕೈಯಿಂದ ತೆಗಿಬಾರ್ದಂತೆ, ಅದು ಫಂಗಸ್ ಆಗುತ್ತೆ, ಕೈಯಿಂದ ತೆಗಿಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇದೊಂದು ಚಮಚ ಕೊಟ್ಟಿದ್ದಾರೆ, ಒಯ್ಯಿ ಅಂತ. ನಾನು ಬೇಡ ಅಂದೆ. ಆದರೂ ಅಮ್ಮ ತಗೋ, ಚಮಚದಿಂದನೇ ತೆಗಿಬೇಕು, ಕೈಯಿಂದ ತೆಗೆದ್ರೆ ಅದು ಫಂಗಸ್ ಬರುತ್ತೆ, ಹಾಳಾಗುತ್ತೆ ಅಂತ ಹೇಳಿದ್ರು. ಸ್ನೇಹಿತರೆ, ಅಂತೂ ಈಗ ನಮ್ಮ ಮನೆಯನ್ನು ಬಿಟ್ಟು ಹೊರಟೆ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಬಾಬಾ. ಥ್ಯಾಂಕ್ ಯು. ಸಿ ಯು. ಪ್ಲೀಸ್ ಕಮ್ ಕರ್ನಾಟಕ. ಓಕೆ, ಹೊರಟೆ ಸ್ನೇಹಿತರೆ. ಅಮ್ಮ ಬರ್ತೆ. ಸ್ನೇಹಿತರೆ, ಅಮ್ಮ ಬೇಜಾರಾಗಿದ್ರು. ಹೆಂಗೆ ಗೊತ್ಕೊಂಡು ಹೋಗ್ತೀಯಾ, ಇದನ್ನೆಲ್ಲ ಹೆಂಗೆ ಟ್ರಾವೆಲ್ ಮಾಡ್ತೀಯಾ ಅಂತ. ಎಲ್ಲ ಕರಳು ಒಂದೇ ಅಲ್ವಾ. ನಮ್ಮಮ್ಮ ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ನನಗೆ ಮನೇಲಿ ಸಿಗೋ ಪ್ರೀತಿನೇ ಇಲ್ಲಿ ಹೊರಗಡೆ ಸಿಗುತ್ತೆ.
ಸ್ನೇಹಿತರೆ, ನಾನಿರೋ ಜಾಗದಲ್ಲಿ ಗಾಡಿಗಳು ಸಿಕ್ಕಾಪಟ್ಟೆ ಸ್ಪೀಡ್ ಹೋಗ್ತಾ ಇದ್ದಾವೆ. ಈ ಹೈವೇಯಿಂದ ಮುಂದ್ಗಡೆ ಅಲ್ಲಿ ಲೆಫ್ಟ್ ತಗೊಳ್ಳೋದಿದೆ, ಹಾಗಾಗಿ ಜನ ತುಂಬ ಸ್ಪೀಡಲ್ಲಿ ಬಂದು ಇಂಡಿಕೇಟರ್ ಹಾಕ್ಕೊಂಡು ಲೆಫ್ಟ್ ತಗೋತಾ ಇದ್ದಾರೆ. ನಾ ಇಲ್ಲಿ ನಿಂತ್ಕೊಂಡು ಲಿಫ್ಟ್ ಕೇಳೋದು ನನಗೂ ಡೇಂಜರು, ಕೊಡೋರು ಕೂಡ ಡೇಂಜರು. ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ಯಾರ್ಯಾರು ಸ್ಟ್ರೈಟ್ ಹೋಗ್ತಾ ಇರ್ತಾರೆ ಅವರಿಗೆ ಲಿಫ್ಟ್ ಕೇಳಿದ್ರೆ ಬೆಸ್ಟು ಅಂತ. ಸಮಯ ನೋಡಿದರೆ ಕರೆಕ್ಟ್ 4 ಗಂಟೆ ಆಗಿದೆ. ಒಳ್ಳೆ 6 ಗಂಟೆ ಆಗಿರೋ ಥರ ಫೀಲ್ ಬರ್ತಾ ಇದೆ. ನೋಡಿ, ಗಾಡಿಗಳೆಲ್ಲ ಹೆವಿ ಸ್ಪೀಡ್ ಇದೆ. ಲಿಫ್ಟ್ ಸಿಗೋದು ತುಂಬ ಕಷ್ಟ ಅನಿಸುತ್ತೆ ಈ ಜಾಗದಲ್ಲಿ. ಆದರೂ ಯಾವುದೋ ಒಂದು ಕಾರು ಇಂಡಿಕೇಟರ್ ಹಾಕಿದೆ, ಸೈಡ್ ಹಾಕಿದ್ದಾರೆ. ಸರ್, ಪ್ರೇರಾಂಧ್ರ ಹಾಂ ಸರ್. ಈಗ ಅವ್ರ ಜೊತೆ ಹೊರಡ್ತಾ ಇದ್ದೀನಿ. ಅವ್ರದ್ದು ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು, ಹಂಗಾಗಿ ಕಟ್ ಮಾಡಿದೆ. ಸ್ನೇಹಿತರೆ, ಪೂರ್ತಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಈಗ ತಾನೇ ಜಸ್ಟ್ ಟೋಲನ್ನು ಕಟ್ಟಿ ಬಂದರು. ಅವ್ರು ಹೇಳ್ತಾ ಇದ್ದಾರೆ ಏನಂತ, ನಾವು ಇದಕ್ಕೋಸ್ಕರ ಟೋಲ್ ಕಟ್ಟಬೇಕು, ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರು. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಸೊ ನನಗೆ ಲಿಫ್ಟ್ ಕೊಟ್ಟವರು ಅಲ್ಲಿ ಹೋಗ್ತಿದ್ದಾರೆ ನೋಡಿ, ರೆಡ್ ಕಾರ್ ಅವರು, ಅದೇ ಕಾರ್ ಅವರು. ಈಗ ನಾನು ಪೆಟ್ರೋಲ್ ಬಂಕಿಗೆ ಬಂದೀನಿ, ಹೋಗಿ ಕೇಳೋಣ. ನಾನು ಟೆಂಟ್ ಹಾಕಿ ಒಂದಿಷ್ಟು ವೀಡಿಯೋ ಎಡಿಟ್ ಮಾಡಬೇಕು, ನೋಡುವ. ಸ್ನೇಹಿತರೆ ಬಂದು ಇವಾಗ ಕೇಳಿದೆ, ಸರ್ ಕ್ಯಾನ್ ಐ ಪುಟ್ ಮೈ ಟೆಂಟ್? ಹಾಂ, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ ಬಂದಿದ್ದೀವಿ, ಜಾಗ ಇದೆ, ಇಲ್ಲಿ ಟೆಂಟ್ ಹಾಕೋಣ. ಇವತ್ತಿನ ಟೆಂಟ್ ಹಾಕಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಬೇಕು. ಸ್ನೇಹಿತರೆ, ಇವತ್ತಿನ ಪೂರ್ತಿ ವಿಡಿಯೋ ನೀವು ನೋಡಿದ್ರೆ ಅನ್ಕೋತೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಒಂದು ಬೆಳೆಯ ಮಾಹಿತಿಯನ್ನು ಕೊಟ್ಟು ಇವತ್ತಿನ ವಿಡಿಯೋನ ಮುಗಿಸೋಣ ಅಂದ್ಕೊಂಡಿದ್ದೀನಿ. ನೀವು ನನ್ನೆಯಿಂದ ಏನು ನೋಡ್ತಿದ್ದೀರ, ಇದಕ್ಕೆ ಮರಗೆಣಸು ಅಂತ ಕರೀತಾರೆ. ಇಲ್ಲೇ ನೋಡ್ತಿದ್ದೀರ, ಈ ಬೆಳೆಗೆ ಮರಗೆಣಸು ಅಂತ ಕರೀತಾರೆ. ತ್ರಿಶೂರ್ ಮತ್ತು ವಾಯ್ನಾಡ್ ಎರಡೂ ಕೂಡ ಒಂದು ಟಾಪ್ ಪ್ಲೇಸಲ್ಲಿದ್ದಾವೆ ಮರಗೆಣಸನ್ನ ಬೆಳೆಯೋಕೆ. ಇದರ ಇಂಗ್ಲೀಷ್ ಹೆಸರು ಟಾಪಿಯೋಕಾ ಅಂತ ಹೇಳಿ. ಆ ಮರಗೆಣಸನ್ನು ನಿಮಗೆ ತೋರಿಸ್ತೀನಿ. ಅದರ ಉಪಯೋಗಗಳೇನು ಅದ್ರ ಬಗ್ಗೆ ಹೇಳ್ತೀನಿ. ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಅಂತಹ ಒಂದು ಪ್ರಾಡಕ್ಟ್ ಅದರಿಂದ ಆಗುತ್ತೆ. ಸ್ನೇಹಿತರೆ, ಇಲ್ಲೇ ನೀವು ನೋಡ್ತೀರಲ್ವಾ, ಇದು ಮರಗೆಣಸಿನ ಗಿಡ. ಹೇಗೆ ಉಪಯೋಗ ಮಾಡ್ತಾರೆ ಅಂತೀರಾ? ಈ ಮರಗೆಣಸನ್ನು ಅಡುಗೆಯಲ್ಲಿ ಬಾಯ್ಲ್ ಮಾಡಿ ಬಳಸ್ತಾರೆ. ಆಲೂಗಡ್ಡೆ ಹೆಂಗೆ ನಾವು ಇದಕ್ಕೋ ಬಾಯ್ಲ್ ಮಾಡ್ತೀವಲ್ಲ, ಅದೇ ರೀತಿ ಬಾಯ್ಲ್ ಮಾಡಿ ಇದನ್ನು ಅಡುಗೆಯಲ್ಲಿ ಬಳಸ್ತಾರೆ, ಸಾಂಬಾರಲ್ಲಿ ಮತ್ತು ಬೇರೆ ಬೇರೆ ಒಂದು ಅಡುಗೆ ಪದಾರ್ಥಗಳಲ್ಲಿ. ಈ ಮರಗೆಣಸಿಂದ ಚಿಪ್ಸ್ ಮಾಡ್ತಾರೆ ಮತ್ತು ಪೌಡ್ರ್ ಮಾಡ್ತಾರೆ. ನಿಮಗೆ ಶಾಕ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದೇನು ಗೊತ್ತಾ? ಬನ್ನಿ ಹೇಳ್ತೀನಿ. ನೀವು ಸಬ್ಬಕ್ಕಿ ಅಂತ ಏನು ಕರಿತೀರಿ, ಸಾಬುದಾನ ಅಂತ ಏನು ಕರಿತೀರಿ, ಅದು ಆಗೋದು ಈ ಒಂದು ಮರಗೆಣಸಿಂದ. ನಿಜವಾಗ್ಲೂ ನನಗೆ ಆ ಅವಕಾಶ ಸಿಕ್ಕರೆ ಸಬ್ಬಕ್ಕಿ ಹೇಗೆ ರೆಡಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಆದರೆ ಈಗ ಸದ್ಯಕ್ಕೆ ನನಗೆಷ್ಟು ಗೊತ್ತೋ ಅಷ್ಟು ನಿಮಗೆ ವಿಷಯವನ್ನು ಮುಟ್ಟಿಸ್ತೀನಿ. ಏನಂದರೆ, ಮರಗೆಣಸು ಸೇಮು ಗೆಣಸಿನ ಥರ ಇರುತ್ತೆ. ಮರಗೆಣಸಿಂದ ಸಾಬುದಾನ ಹೆಂಗೆ ರೆಡಿ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ವೀಡಿಯೋಗಳು ಯೂಟ್ಯೂಬಲ್ಲಿ ಇದ್ದಾವೆ. ನಾನೊಂದು ಇಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಸಾಬುದಾನ ಹೆಂಗೆ ರೆಡಿ ಆಗುತ್ತೆ ಅಂತ ಗೊತ್ತಾಗ್ಬೋದು. ಕೇರಳದ 2020-21 ಅಗ್ರಿಕಲ್ಚರ್ನ ವರದಿಯ ಪ್ರಕಾರ ಈ ಟಾಪಿಯೋಕ ಅಂದರೆ ಈ ಮರಗೆಣಸನ್ನು ಬೆಳೆದಂತಹ ಪ್ರದೇಶ 64,246 ಎಕರೆ. ಅದೇ ಸಮಯದಲ್ಲಿ ಇದರ ಉತ್ಪಾದನೆ ನೋಡೋದಾದರೆ 30,27,750 ಟನ್ ಬೆಳೆದಿರ್ತಾರೆ. ಇದು ತುಂಬ ಈಸಿಯಾಗಿ ಬೆಳೆಯುತ್ತೆ. ಹೆಂಗಂದರೆ ಇಲ್ಲಿ ನೋಡಿ, ಮೊದಲು ಬೆಳೆದಿರುವಂಥ ಗಿಡದಲ್ಲಿರುವಂತಹ ಒಂದು ಭಾಗ, ಕಟ್ಟಿಗೆಯ ಒಂದು ಭಾಗ, ಅದನ್ನು ಇಲ್ಲಿ ಹಚ್ಚಿದ್ದಾರೆ. ಈಗ ಮತ್ತೆ ಬೆಳೀತಾ ಇದೆ. ಈಗ ಬೆಳೆದ ಮೇಲೆ ನಾವು ಇಲ್ಲಿದ್ದು ಯಾವುದೋ ಒಂದು ತೊಗೊಂಡು ಕಟ್ ಮಾಡಿ ಹಚ್ತೀವಿ ಅಂದರೆ ಬೆಳೆಯುತ್ತೆ. ಆದರೆ ಅದಕ್ಕೆ ಸೂಕ್ತವಾಗಿರುವಂತಹ ಆ ಒಂದು ಕೊಂಬೆ ಆಗಿರಬೇಕು. ಅದು ಮರಗೆಣಸು ಎಲ್ಲಿಂದ ಬರುತ್ತೆ ಅಂದರೆ ಭೂಮಿಯ ಒಳಗಡೆ ಇರುತ್ತೆ. ನಾವು ಅಗಿತಾ ಹೋದಂಗೆಲ್ಲ ಇದರದ್ದು ಆಳಕ್ಕೆ ಹೋಗಿರುತ್ತೆ. ಇದರ ರೂಟನ್ನೇ ನಾವು ಮರಗೆಣಸು ಅಂತ ಕರಿತೀವಿ. ಅದರಿಂದ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಾಗ್ತವೆ. ಇದಾಗಿತ್ತು ಒಂದು ಮರಗೆಣಸಿನ ಬಗ್ಗೆ ಒಂದು ಪರಿಚಯ. ತ್ರಿಶೂರ್ಗೆ ಬಂದಿದ್ದೀವಿ. ತ್ರಿಶೂರಲ್ಲಿ ತುಂಬ ಹೆಚ್ಚು ಬೆಳೀತಾರೆ ಅನ್ನೋ ಕಾರಣಕ್ಕೆ, ಅದು ನನ್ನ ಕಣ್ಣಿಗೆ ಕಾಣ್ತು ಅನ್ನೋ ಕಾರಣಕ್ಕೆ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಅಷ್ಟೇ. ಈಗ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಾನು ಟೆಂಟ್ ಹಾಕ್ತೀನಿ, ನನ್ನ ಮುಂದಿನ ಕೆಲಸವನ್ನು ಮಾಡ್ಕೊಳ್ತೀನಿ. ಸೊ ಯಾರ್ಯಾರು ಪೂರ್ತಿ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.